ನನ್ನ ಹೆಸರು ಪವಿತ್ರ. ನನ್ನ ಎಲ್ಲರೂ ಪವಿ ಅಂತ ಕೂಗ್ತಾಯಿದ್ರು. ನಂದು ನನ್ನ ಕಸಿನ್ ಜೊತೆ ಮದುವೆ ಫಿಕ್ಸ್ ಆಗಿತ್ತು. ಎಂಗೇಜ್ಮೆಂಟ್ ಆಗಿತ್ತು. ಮದುವೆ 2-3 ವರ್ಷ ಆದಮೇಲೆ ಮಡಗಿದ್ರು. ಅವನೇನೋ ಓದ್ತಿದ್ದ. ಅದು ಓದಿ ಕಂಪ್ನಿಯಲ್ಲಿ ಕೆಲಸ ಆದಮೇಲೆ ಮದುವೆ ಅಂತ ತೀರ್ಮಾನ ಮಾಡಿದ್ದ. ನಾನು ಸ್ವಲ್ಪ ದಿನ ಮನೇಲಿರ್ಬೋದು ಅಂದ್ಕೊಂಡಿದ್ದೆ. ನನ್ನ ಸೆಕೆಂಡ್ PUC ಓದಿಸಿದ್ರು. ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಮುಂದೆ ಓದೋಕ್ಕೆ. ಆದರೆ ನನ್ನ ಫ್ರೆಂಡ್ ನನಗೆ ಒಂದು ಐಡಿಯಾ ಕೊಟ್ಟಿದ್ಲು. ನೀನು ಮನೇಲಿದ್ದು ಬೋರ್ ಆಗಲ್ವಾ? ನನ್ನ ಥರ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಮಾಡು, ನನ್ನ ಥರ ಅಂತ. ಅವಳು ಫೇಸ್ಬುಕ್ನಲ್ಲಿ, ಇನ್ಸ್ಟಾದಲ್ಲಿ ಬ್ಯೂಟಿ ಟಿಪ್ಸ್ ಕೊಡ್ತಾಯಿದ್ಲು. ಅದರಲ್ಲಿ ಅವಳು ತುಂಬ ಹಣ ಸಂಪಾದನೆ ಮಾಡ್ತಾಯಿದ್ಲು. ನನಗೆ ಅವಳ ಥರ ಬ್ಯೂಟಿ ಟಿಪ್ಸ್ ಎಲ್ಲ ಬರಲ್ಲ. ಅದಕ್ಕೆ ನಾನು ಸ್ಟೋರಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮೊದಲು ಅಷ್ಟು ಜನ ನೋಡ್ತಾ ಇರಲಿಲ್ಲ. ಮತ್ತೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ತುಂಬ ಜನ ಕಾಮೆಂಟ್ ಮಾಡ್ತಾಯಿದ್ರು, ನಿಮ್ಮ ವಾಯ್ಸ್ ಸೂಪರ್ ಆಗಿದೆ, ನೀವು ಸೆಕ್ಸ್ ಸ್ಟೋರಿ ಬರೀರಿ, ತುಂಬ ವ್ಯೂಸ್ ಬರುತ್ತೆ ಅಂತ. ನಾನು ಮೊದಲು ಇಗ್ನೋರ್ ಮಾಡಿದೆ. ಮತ್ತು ತುಂಬ ವ್ಯೂಸ್ ಬಂದರೆ ನನಗೆ ದುಡ್ಡು ಮಾಡ್ಬೋದು ಅಂತ ಆ ಥರದ ಸ್ಟೋರಿ ಬರೆಯಲು ಸ್ಟಾರ್ಟ್ ಮಾಡಿದೆ. ನೋಡಿದರೆ ನಿಜ, ನನ್ನ ಒಂದೊಂದು ಸ್ಟೋರಿಗೆ ಒಂದು ದಿನಕ್ಕೆ 10,000 ವ್ಯೂಸ್ ಬರ್ತಾಯಿತ್ತು. ನನಗೆ ಆಶ್ಚರ್ಯ, ತುಂಬ ಜನನೂ ನೋಡ್ತಾ ಇದ್ದಾರೆ ಅಂತ. ನಾನು ಇನ್ನೂ ಅಸಹ್ಯ ಆಗಿರೋ ಸ್ಟೋರಿ ಬರಿತಿದ್ದೆ. ಇಂಗ್ಲೀಷ್ ಮೂವಿ ನೋಡಿ ಬರಿತಿದ್ದೆ. ಈಗ 1 ವರ್ಷದಲ್ಲಿ ನನಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ ಆಗಿದ್ದರು. ಇದರಿಂದ ತುಂಬ ದುಡ್ಡು ಬರ್ತಾಯಿತ್ತು. ಈ ಥರ ಸ್ಟೋರಿ ಹಾಕಿದ್ದಾಗಲಿಂದ ತುಂಬ ಕಮೆಂಟ್ ಮತ್ತು ಹೆಚ್ಚು ನನ್ನ ಇಷ್ಟಪಡೋರೇ ಆಗಿದ್ದರು. ನನಗೆ ಇದನ್ನು ನೋಡಿ ಮನಸ್ಸಲ್ಲಿ ಒಂಥರ ಖುಷಿ. ನನ್ನ ಸ್ಟೋರಿ, ನನ್ನ ವಾಯ್ಸ್ಗೆ ಇಷ್ಟು ಫ್ಯಾನ್ ಅಂತ. ನನ್ನ ಸ್ಟೋರಿ ಹೀಗಿರ್ತಿತ್ತು, ಇದರಲ್ಲಿ ಹೀರೋ ವಿಲನ್ ಅಥವಾ ಹೀರೋ ಶ್ರೀಮಂತ ಹುಡುಗ ಆಗಿದ್ದು, ಅವ್ನು ಕೆಟ್ಟೋಗಿರೋ ಹುಡುಗಿ ಸಾಧವಾಗಿ ಇದ್ದು ಅಥವಾ ಬಡವಳಾಗಿರ್ತಾಳೆ. ಅವಳನ್ನು ಒಂದಲ್ಲ ಕಿಡ್ನಾಪ್ ಮಾಡಿ ಮದುವೆ ಮಾಡಿಕೊಂಡು ಅವಳ ಜೊತೆ ತುಂಬ ಬಲಾತ್ಕಾರ ಮಾಡೋದು ಅಥವಾ ಅವಳಿಗೆ ಇಷ್ಟ ಇಲ್ಲದೆ ಇದ್ದರೂ ಹಿಂಸೆಯಿಂದ ಬಲವಂತ ಮಾಡೋದು ಮಾಡ್ತಾಯಿದ್ದೆ. ಹೀಗೆ ಮಾಡ್ತಾ ನನ್ನ ಸ್ಟೋರಿ ಹೀರೋಯಿನ್ಗೆ ಆ ಹೀರೋ ತುಂಬ ಇಷ್ಟ ಆಗೋದು, ಆ ಥರದ ಸ್ಟೋರಿ ಆಗಿರ್ತಿತ್ತು. ಯಾರಿಗೆ ಹೇಳಿ ಸ್ಟೋರಿ ಅಥವಾ ಅವ್ರು ಹಾಕಿರೋ ವೀಡಿಯೋದಲ್ಲಿ ತುಂಬ ವ್ಯೂಸ್ ಬಂದರೆ ಇಷ್ಟ ಆಗಲ್ಲ? ನನಗೂ ತುಂಬ ಖುಷಿ ಅಂದರೆ ನನ್ನ ಮದುವೆಯಾಗೋ ಹುಡುಗನಿಗೆ ನಾನು ಹೇಳಿರಲಿಲ್ಲ. ಮತ್ತು ನಾನು ಈ ಚಾನಲ್ನ ಬೇರೆ ಹೆಸರಿನಿಂದ ಮಾಡಿದ್ದೆ. ನನ್ನ ಅಪ್ಪ ಅಮ್ಮನಿಗೆ ಗೊತ್ತಾಗದೆ ಈ ಥರ ವೀಡಿಯೋ ಹಾಕ್ತಾಯಿದ್ದೆ. ನನ್ನ ವೀಡಿಯೋನ ತುಂಬ ಮದುವೆ ಆಗದೆ ಇರೋರೇ ಹೆಚ್ಚು ನೋಡ್ತಾ ಇದ್ದದ್ದು. ಹೆಚ್ಚು ಹುಡುಗರೇ ನೋಡ್ತಾಯಿದ್ರು. ನನ್ನ ವೀಡಿಯೋಗೋಸ್ಕರ ಕಾಯ್ತಾಯಿದ್ರು. ಕಮೆಂಟ್ನಲ್ಲಿ ಬರೀತಿದ್ರು, ಮುಂದಿನ ವೀಡಿಯೋ ಪ್ಲೀಸ್ ಬೇಗ ಹಾಕಿ, ನಮಗೆ ನಿಮ್ಮ ಸ್ಟೋರಿ ತುಂಬ ಇಷ್ಟ ಆಯಿತು, ನಿಮ್ಮ ವಾಯ್ಸ್ನಲ್ಲಿ ಈ ಸ್ಟೋರಿ ಕೇಳಿ ಏನೋ ಒಂಥರ ಆಯಿತು, ಹಾಗೆ ಹೀಗೆ ಅಂತ. ನನಗೆ ಈ ಥರ ಕಮೆಂಟ್ ಕೇಳಿ ನಾಚಿಕೆ ಮತ್ತು ಖುಷಿ ಎರಡೂ ಆಗ್ತಾಯಿತ್ತು. ನಾನು ಮೊದಲೇ ಅಂದ್ಕೊಂಡಿದ್ದೆ, ಇದು ಎಲ್ಲರಾದ್ರೂ ಪತ್ರಿಕೆ ಗೊತ್ತಾದರೆ ನನ್ನ ಜೊತೆ ಮದುವೆ ಮಾಡ್ಕೊಳ್ಳಲ್ಲ ಅಂತ. ಅದಕ್ಕೆ ನಾನು ಮೊದಲೇ ಡಿಸೈಡ್ ಮಾಡಿದ್ದೆ, ನಾನು ಮದುವೆ ಆದಮೇಲೆ ಇದೆಲ್ಲ ಕ್ಲೋಸ್ ಮಾಡ್ತೀನಿ ಅಂತ. ಮತ್ತು ಅಲ್ಲಿ ಈ ಥರ ವೀಡಿಯೋ ಹಾಕಲು ಹೇಗೆ ಆಗುತ್ತೆ ನೀವೇ ಹೇಳಿ? ನಾನು ಇಲ್ಲೇ ನನ್ನ ರೂಮ್ನೆಲ್ಲ ಕೂತ್ಕೊಂಡು ವಾಯ್ಸ್ ಕೊಡೋದು. ಹಾಗಿದ್ಮೇಲೆ ಒಂದಿನ ಯಾವಾಗಲೂ ಒಬ್ಬರಲ್ಲ ಒಬ್ರದ್ದು ಈ ಥರ ಕಮೆಂಟ್ ಬರುತ್ತಾ ಇರುತ್ತೆ. ಆದರೆ ಇಲ್ಲಿ ಒಬ್ಬ ಹುಡುಗ ಡೈಲಿ ಹಾಕ್ತಾ ಇದ್ದ, ನಾನು ನಿಮ್ಮನ್ನು ಇಷ್ಟಪಡ್ತಾ ಇದ್ದೀನಿ ಅದು ಇದು ಅಂತ. ಆದರೆ ನಾನು ಕೇರ್ ಮಾಡಿದೆ, ಅದನ್ನು ರಿಮೂವ್ ಮಾಡ್ತಾ ಇದ್ದೆ. ಆದರೆ ಅವನು ನನ್ನ ಎಲ್ಲ ಸೋಷಿಯಲ್ ಮೀಡಿಯಾದ ಚಾನಲ್ನಲ್ಲಿ ಕಮೆಂಟ್ ಹಾಕಿದ್ದ. ಮತ್ತು ನಾನು ಇಗ್ನೋರ್ ಮಾಡಿದ್ದಕ್ಕೆ ವೀಡಿಯೋ ಹಾಕಲು ಸ್ಟಾರ್ಟ್ ಮಾಡ್ದೆ. ವೀಡಿಯೋ ಮಾಡಿ, ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ, ನಿಮ್ಮ ವಾಯ್ಸ್ ಇಷ್ಟ, ಮಧುರ, ಇದ್ಮೇಲೆ ನೀವು ಹೇಗೆ ಇರಬೇಕು ಅಂತ. ನೀವು ನನಗೆ ಇನ್ನೂ 2 ದಿನದಲ್ಲಿ ರಿಪ್ಲೈ ಮಾಡಲಿಲ್ಲ ಅಂದರೆ ನಾನು ಸೂಸೈಡ್ ಮಾಡ್ಕೋತೀನಿ ಅಂತ. ನನಗೋಸ್ಕರ ಒಬ್ಬ ಸೂಸೈಡ್ ಮಾಡ್ಕೊಳ್ಳೋದು ಬೇಡ ಅಂತ ನಾನು ರಿಪ್ಲೈ ಮಾಡಿದೆ. ಹೀಗೆ ದಿನೇ ಮೆಸೇಜ್ ಆಯಿತು ಫೇಸ್ಬುಕ್ನಲ್ಲಿ. ನಾನು ಅವ್ನು ನಿಜವಾಗ್ಲೂ ನನ್ನ ಲವ್ ಮಾಡ್ತಾ ಇದ್ದಾನ ಅಂತ ಒಂದು ಸಲ ದುಡ್ಡು ಕೇಳಿದ್ದೆ. ಇದು ಹಾಕಲಿಲ್ಲ ಅಂದರೆ ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಒಂದು ಚಾನ್ಸ್ ಅಂತ 1 ಲಕ್ಷ ಕೇಳಿದ್ದೆ. ಆದರೆ ಅವನು ನಾನು ಕೇಳಿದ 2 ನಿಮಿಷದಲ್ಲೇ ನಾನು ಹೇಳಿದ ಅಕೌಂಟ್ಗೆ ಹಾಕ್ಬಿಟ್ಟಿದ್ದ. ನಾನು ನನ್ನ ಹೆಸರು ಹೇಳಿರಲಿಲ್ಲ. ನನ್ನ ಚಾನಲ್ ಹೆಸರೇ ಹೇಳಿದ್ದೆ. ಅದರಲ್ಲಿ ಗೀತಾಂಜಲ ಸ್ಟೋರಿ ಅಂತ ಇತ್ತು. ಅವನು ಅದನ್ನೇ ತಿಳ್ಕೊಂಡಿದ್ದ. ನಾನು ನನ್ನ ಅಕೌಂಟ್ಗೆ ಹಾಕಿಸಿರಲಿಲ್ಲ. ನನ್ನ ಬದಲಾಗಿ ನನ್ನ ಸೂಪರ್ ಮಾರ್ಕೆಟ್ ಫ್ರೆಂಡ್ ಅಕೌಂಟ್ ನಂಬರ್ ಕೊಟ್ಟಿದ್ದೆ. ಅವನು ಒಂದನ್ನು ಯೋಚನೆ ಮಾಡದೆ ದಿಢೀರ್ ಅಂತ ಹಾಕಿದ್ದ. ನನಗೆ ಮೊದಲೇ ದುಡ್ಡಿನ ಚಟ ಹಿಡಿದಿತ್ತು. ಹಾಗೆ ಅವನ ಜೊತೆ ಟೈಮ್ ಪಾಸ್ ಮಾಡೋಣ ಅಂತ 2 ವರ್ಷದ ತನಕ ಹೀಗೆ ಪ್ರೀತಿ ಮಾಡೋ ಥರ ನಾಟಕ ಮಾಡ್ತಾಯಿದ್ದೆ. ಈ ಕಡೆ ನನ್ನ ಮದುವೆ ಡೇಟ್ ಫಿಕ್ಸ್ ಮಾಡಿದರು. ಹೀಗೆ ಮಾಡಿದ್ರೆ ಆಗಲ್ಲ ಅಂತ ನನ್ನ ಚಾನಲ್ನಲ್ಲಿ ಈಗಲಿಂದ ನಾನು ಸ್ಟೋರಿ ಹಾಕಲ್ಲ ಅಂತ ಹಾಕಿಬಿಟ್ಟಿದ್ದೆ. ಇದನ್ನು ನೋಡಿದ್ದೆ ನನ್ನ ಫ್ಯಾನ್ ತುಂಬ ಬೇಜಾರು ಮಾಡ್ತಾಯಿದ್ರು. ಅದರಲ್ಲಿ ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ರು, ನೀವೇನೇ ಆಗಲಿ ನೀವು ಸ್ಟೋರಿ ಹಾಕೋಕ್ಕೆ ನಿಲ್ಲಿಸಬೇಡಿ, ಹಾಗಿದ್ರೆ ನೀವು ಅವನ ಜೊತೆ ಮದುವೆ ಆಗಬೇಡಿ, ನಾವಿದ್ದೀವಿ ನಿಮ್ಮ ಜೊತೆ ಮದುವೆ ಆಗಲ್ಲ ಅಂತ ಕಮೆಂಟ್ ಹಾಕಿದ್ರು. ಆದರೆ ನಾನು ಎಲ್ಲ ಇಗ್ನೋರ್ ಮಾಡಿದೆ. ಆದರೆ ರಾಹುಲ್ ಈ ವಿಷಯ ಗೊತ್ತಾಗಿ ನನಗೆ ಫೇಸ್ಬುಕ್ನಲ್ಲಿ ವೀಡಿಯೋ ಕಾಲ್ ಮಾಡಿ, ನೀನು ಹೀಗೆ ದ್ರೋಹ ಮಾಡ್ತೀಯ ಅಂತ ನಾನು ಕನಸಲ್ಲ ಅಂದ್ಕೊಂಡಿರಲಿಲ್ಲ. ಆಗ ನನಗೂ ಇಷ್ಟ ಇಲ್ಲ, ಆದರೆ ನನ್ನ ಅಪ್ಪ ಅಮ್ಮ ಬಲವಂತದಿಂದ ನನ್ನ ಮದುವೆ ಆಗ್ತಾ ಮಾಡ್ತಾ ಇರೋದು. ಇದರಲ್ಲಿ ನಂದೇನು ತಪ್ಪಿಲ್ಲ, ಇಲ್ಲಾಂದ್ರೆ ಅವ್ರು ಸೂಸೈಡ್ ಮಾಡ್ಕೋತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಸುಳ್ಳು ಹೇಳಿದೆ.
ಇನ್ನು ನನಗೆ ಮೆಸೇಜ್ ಮಾಡೋದಾಗಲಿ ನನಗೆ ಕಾಲ್ ಮಾಡೋದಾಗಲಿ ಮಾಡಬೇಡ ಅಂತ. ಆಗ ಅವನು ಅಲ್ಲೇ ಅವನ ಕೈಯಲ್ಲಿರೋ ಚಾಕುವಿನಿಂದ ಅವನ ಕೈಯನ್ನು ಕುಯ್ದು ನನ್ನ ಬದುಕಿದ್ದೀನೋ ಸತ್ತಿದ್ದೀನೋ ನೋಡೋಕ್ಕೆ ಆಸ್ಪತ್ರೆಯ ಹೆಸರು ಹೇಳಿ ಆಸ್ಪತ್ರೆಗೆ ಬಾ ಅಂತ ಹೇಳಿ ಕಟ್ ಮಾಡ್ದ. ನನಗೆ ತುಂಬ ಭಯ ಆಯಿತು. ನನ್ನ ಮನಸ್ಸು ಕೇಳದೆ ಅಲ್ಲಿಗೆ ಬೇಗ ನಮ್ಮ ಗಾಡಿಯಲ್ಲಿ ಹೋದೆ ಮತ್ತು ಮುಖ ಫುಲ್ ಕವರ್ ಮಾಡಿದ್ದೆ. ಹಾಗೆ ಅಲ್ಲಿಗೆ ಹೋದೆ. ಅವನ ಹೆಸರು ಕೇಳಿದೆ. ಅವ್ರು ICUಯಲ್ಲಿದ್ದಾರೆ, ಬಿಡೋಕ್ಕಾಗಲ್ಲ, ನೀವು ಯಾರನ್ನೆಲ್ಲ ಬಿಡಲ್ಲ ಅಂತ ಹೇಳಿದ್ರು. ಆಗ ಅವನ ಜೊತೆ ನನ್ನ ಹೆಸರು ಹೇಳಿ ಮತ್ತು ಅವ್ನು ಬಿಡೋಕ್ಕೆ ಹೇಳಿದ್ರೆ ಬಿಡಿ ಅಂತ ಹೇಳಿದೆ. ಹಾಗೆ ಅಲ್ಲಿ ಕೇಳ್ಕೊಂಡು ಬಂದು ಬಿಟ್ಟರು. ನಾನು ಹೋದೆ. ಅವನು ಎಚ್ಚರವಾಗಿದ್ದ. ನಾನು ಅವನಿಗೆ ಯಾಕೆ ಹೀಗೆ ಮಾಡಿಕೊಂಡೆ, ನೋಡು ನನ್ನ ಮರೆತುಬಿಡು, ನಾನು ಅಳುತ್ತಾ ಅದು ಇದು ಹೇಳಿ ಒಪ್ಪಿಸ್ದೆ. ಹೇಳಿದೆ ಇನ್ನೊಂದು ಸಲ ಹೀಗೆಲ್ಲ ಮಾಡ್ಕೋಬೇಡ, ನನಗೆ ಭಾಷೆ ಕೊಡು ಅಂತ. ಹಾಂ ಆಯಿತು, ನೀವು ಹೇಳ್ತಾ ಇದ್ದೀರಾ ಅಲ್ವಾ, ಮಾಡ್ಕೊಳ್ಳಲ್ಲ ಅಂತ ಭಾಷೆ ಕೊಟ್ಟ. ಮತ್ತೆ ಹೇಳಿದೆ, ನೀವಂತೂ ಬೇರೆ ಮದುವೆ ಆಗ್ತೀರಾ, ನನಗೆ ಒಂದು ಸಲ ನಿಮ್ಮ ಮುಖ ತೋರಿಸ್ಬಿಡಿ, ಆ ಥರ ನೆನಪಲ್ಲೇ ಮುಂದೆ ಜೀವಿಸ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ದೆ. ನಾನು ಆಯಿತು ಅಂತ ಒಪ್ಕೊಂಡೆ. ಹಾಗೆ ತೋರಿಸ್ದೆ. ಅವ್ನು ನನ್ನ ನೋಡಿ, ಹಾಂ ಎಲ್ಲರೂ ಸುಳ್ಳು ಹೇಳಲ್ಲ, ವಾಯ್ಸ್ ಮಧುರ ಇದ್ಮೇಲೆ ಅವ್ರು ನೋಡಲು ಅದಕ್ಕಿಂತ ಚೆನ್ನಾಗಿರ್ತಾರೆ. ಹಾಂ ಆಯಿತು, ಈಗ ನೋಡು ಆಯ್ತಲ್ಲ, ಈಗ ನಾನು ಹೋಗಬೇಕು. ಇವತ್ತಿನಿಂದ ನಾನು ಯಾರು, ನೀನು ಯಾರೋ, ಮತ್ತು ಈ ಪ್ರಯತ್ನ ಇನ್ನೊಂದು ಸಲ ಮಾಡಬೇಡ. ನಾನು ನನ್ನ ಅಕೌಂಟ್ ಡಿಲೀಟ್ ಮಾಡ್ತಾ ಇದ್ದೀನಿ, ಇನ್ನು ಕಾಂಟ್ಯಾಕ್ಟಲ್ಲಿ ಇರಲ್ಲ ಅಂತ ಹೇಳಿದೆ. ಹಾಗೆ ಅವನು ಒಪ್ಕೊಂಡ. ನನಗೂ ಸಮಾಧಾನ ಆಯಿತು. ಮನೆಗೆ ಹೋಗಿ ಕೂಲಾಗಿ ಅಕೌಂಟ್ ಎಲ್ಲ ಡಿಲೀಟ್ ಮಾಡಿ ಮದುವೆ ತಯಾರಿ ಸ್ಟಾರ್ಟ್ ಮಾಡಿದೆ. ಹಾಗೆ ಮದುವೆ ಬ್ಯುಸಿಯಲ್ಲೇ ಇದ್ದೆ. ನನಗೆ ನನ್ನ ಗಂಡ ಮನೆಯಿಂದ ಸ್ಯಾರಿ ಕಳಿಸಿದ್ರು, ಆದರೆ ನನಗೆ ಇಷ್ಟ ಇರಲಿಲ್ಲ. ಅದು ಪ್ರದೀಪ್ ಹೇಳಿದೆ, ಅಮ್ಮನ ಚಾಯ್ಸ್ ಹಾಕೋ ಅಂತ. ಹಾಗೆ ಆಯಿತು ಅಂತ ಅಂದ್ಕೊಂಡೆ. ಹಾಗೆ ಮದರಂಗಿ ದಿನ ತುಂಬ ಚೆನ್ನಾಗಾಯಿತು. ಹಾಡು ಡ್ಯಾನ್ಸ್ ಇತ್ತು. ಮಾರನೇ ದಿನ ಬ್ಯೂಟಿ ಪಾರ್ಲರ್ಗೆ ಮದುವೆಗೆ ರೆಡಿಯಾಗಲು ಬುಕ್ ಮಾಡಿದ್ದೆ. ಹಾಗೆ ಹೋಗಿದ್ದೆ. ಹಾಗೆ ರೆಡಿಯಾಗಲು ನನ್ನ ಕಾರ್ನಲ್ಲಿ ಡ್ರೈವರ್ನ ಕರ್ಕೊಂಡು ಹೋಗಿದ್ದೆ. ಡ್ರೈವರ್ ಹತ್ರ ನೀನು ಹೋಗು, ನಾನು ರೆಡಿಯಾಗಿ ಫೋನ್ ಮಾಡ್ತೀನಿ, ಅಪ್ಪನಿಗೆ ಕಾರ್ ಬೇಕಾಗುತ್ತೆ ಅಂತ ಕಳಿಸ್ದೆ. ಹಾಗೆ ರೆಡಿಯೆಲ್ಲ ಆದಮೇಲೆ ಡ್ರೈವರ್ಗೆ ಫೋನ್ ಮಾಡಿದೆ. ಹಾಗೆ ಹೊರಗಡೆ ಹೋದೆ. ಆದರೆ ಒಂದೇ ಥರ 2 ಕಾರ್ ಇತ್ತು. ನಾನು ಮೊದಲೇ ಕಾರು ನಮ್ಮದು ಅಂದ್ಕೊಂಡು ಹೋಗಿ ಹತ್ತಿದ್ದೊಂದು ಗೊತ್ತು. ಮತ್ತು ಎಚ್ಚರವಾದಾಗ ಯಾವುದೋ ಒಂದು ರೂಮ್ನಲ್ಲಿದ್ದೆ. ಯಾವುದೋ ರೂಮ್ ಗೊತ್ತಿರಲಿಲ್ಲ. ನನ್ನ ಮನಸ್ಸಲ್ಲಿ ಅಯ್ಯೋ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ, ಮದುವೆ ಇದೆ, ಹೋಗಬೇಕಿತ್ತು, ಇದ್ದಿಲ್ಲಿದ್ದೀನಿ ಅಂತ. ಅಷ್ಟರಲ್ಲಿ ನನ್ನ ಎದುರು ಆ ಹುಡುಗನೇ ಬಂದ. ಅವ್ನು ನೋಡಿದಾಗ ಅವನ ಕೈಯಲ್ಲಿ ಬ್ಯಾಂಡೇಜ್ ಏನು ಇರಲಿಲ್ಲ ಅಥವಾ ಗಾಯದ ಗುರುತು ಇರಲಿಲ್ಲ. ನೀನಾ, ಹೇಗೆ, ನೀನು ನನ್ನ ಜೊತೆ ನಾಟಕ ಆಡಿದ, ನನ್ನ ಹೋಗೋಕ್ಕೆ ಬಿಡು, ನನಗೆ ಲೇಟ್ ಆಯಿತು, ಮದುವೆ ಇವತ್ತು, ನಂದು ಎಲ್ಲರೂ ಕಾಯ್ತಾ ಇರ್ತಾರೆ ಅಂತ. ಆಗ ಅವ್ನು ನಗಾಡ್ತಾ, ಮದುವೆ ದಿನ ನೆನ್ನೆನೇ ಆಗೋಯ್ತು. ಆಗ ನಾನು ಏನು, ನೆನ್ನೆಯಿಂದ ಇಲ್ಲೇ ಇದ್ದೀನಾ, ಅಯ್ಯೋ ಎಲ್ಲರೂ ಏನು ಅಂದ್ಕೊಂಡಿರಲ್ಲ, ಎಲ್ಲರೂ ಓಡೋ ಹೋಗಿರೋದು ಅಂತ ಅಂದ್ಕೊಂಡಿರ್ತಾರೆ, ಅಯ್ಯೋ ನನ್ನ ಅಪ್ಪ ಅಮ್ಮ ಸ್ಥಿತಿ ಅಂತ ತಲೆಗೆ ಕೈ ಮಡಗಿ ಕೂತಿದ್ದೆ. ನಿನಗೆ ಎಷ್ಟು ಧೈರ್ಯ ನನ್ನ ಕಿಡ್ನಾಪ್, ಅದು ಹೇಗೆ ಅಂತ ಅವನ ಕಾಲರ್ ಹಿಡಿದೆ. ಆಗ ಅವನು ನನ್ನ ಕೈ ಗಟ್ಟಿಯಾಗಿ ಹಿಡಿದು ನನ್ನ ಕೆನ್ನೆಗೊಂದು ನೀನು ಏನು ತಿಳ್ಕೊಂಡಿದ್ದೀಯಾ, ನೀನು ಬೇಕಾದಾಗ ಟೈಮ್ ಪಾಸ್ ಮಾಡಿ ನನ್ನ ಯೂಸ್ ಮಾಡಿ ಚೆನ್ನಾಗಿ ದುಡ್ಡು ತಿಂದು ಕೊನೆಗೆ ನನಗೆ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿ ನಿನ್ನ ಮಾತಿಗೆ ಒಲಿಸಿ ಎಲ್ಲ ಸರಿಯಾಯಿತು ಅಂತ ತಿಳ್ಕೊಂಡ. ಅದು ಹಾಗಲ್ಲ, ಇದು ನನ್ನ ಪ್ಲ್ಯಾನ್ ಥರ ಆಗಿತ್ತು. ನಾನು ನನ್ನ ಬುಟ್ಟಿಗೆ ಬೇಕು ಅಂತ ಬೀಳಿಸಿ ನೀನು ಯಾರು ಹೇಗಿದ್ದೀಯ ಅಂತ ತಿಳ್ಕೊಳ್ಳೋಕ್ಕೆ ಸೂಸೈಡ್ ಥರ ನಾಟಕ ಆಡಿ ನಿನ್ನ ಮನೆಯಿಂದ ಹೊರಗಡೆ ಬೆರೆಸಿ ನಿನ್ನ ಕಾರು ನಿನ್ನ ಮನೆ ಎಲ್ಲಿದೆ ಅಂತ ತಿಳ್ಕೊಳ್ಳಲು ನನ್ನ ಮೀಟ್ ಮಾಡಿ ಆಸ್ಪತ್ರೆಯಿಂದ ಹೊರಗಡೆ ಬಂದಾಗ ಒಂದು ಹುಡುಗ ನಿನ್ನ ಹಿಂದೆ ಫಾಲೋ ಮಾಡಿಸಿ ನಿನ್ನ ಮನೇಲಿ ಏನಾಗ್ತಿದೆ ಅಂತ ಪಿನ್ ಎಲ್ಲ ತಿಳ್ಕೊಂಡು ಕೊನೆಗೆ ನಿನ್ನ ಹೀಗೆ ಕಿಡ್ನಾಪ್ ಮಾಡಿದ್ದು. ನಿನ್ನಿಂದ ನನಗೆ ಎಷ್ಟು ದೊಡ್ಡ ಬಲಿದಾನ ಆಗಿದೆ ಗೊತ್ತಾ, ಅದಕ್ಕೋಸ್ಕರ ನಾನು ನಿನ್ನ ಜೊತೆ ಹೀಗೆಲ್ಲ ಮಾಡಿದ್ದು. ನಿನ್ನಿಂದ ನನ್ನ ಜೀವನ ನರಕ ಆಗಿದ್ದು ಅದು ನಿನ್ನ ಸ್ಟೋರಿಯಿಂದ. ಅದಕ್ಕೆ ನಾನು ನಿನ್ನ ಕಮೆಂಟ್ ಮಾಡಿ ನಿನ್ನ ಬಲೆಗೆ ಹಾಕಿದ್ದು. ಇನ್ನು ನಿನ್ನ ಸ್ಟೋರಿ ಥರ ನಿನ್ನ ಜೊತೆ ಆಗಬೇಕು, ಮತ್ತು ನಿನಗೆ ಗೊತ್ತಾಗುತ್ತೆ, ನನಗೆ ನನ್ನ ಸೇಡು ತೀರುತ್ತೆ. ಆದರೆ ಇದಕ್ಕೋಸ್ಕರ ನಿನ್ನ ಜೊತೆ ಮದುವೆ ಆಗಬೇಕು. ಅದಕ್ಕೂ ಮೊದಲು ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಹೇಳ್ದಂಗೆ ಹೇಳು, ಇಲ್ಲಾಂದರೆ ನಿಮ್ಮ ಅಪ್ಪ ಅಮ್ಮ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ನಿನ್ನ ಹುಡುಕಿಸ್ತಾರೆ ಅಂತ ಹೇಳಿ ಒಂದು ವಿಡಿಯೋ ಆನ್ ಮಾಡಿ ನಾನು ನನ್ನ ಇಷ್ಟದ ಹುಡುಗನ ಜೊತೆ ಓಡಿ ಬಂದು ಮದುವೆ ಆಗಿದ್ದೀನಿ, ನೀವು ಹುಡುಕಲು ಪ್ರಯತ್ನ ಮಾಡಬೇಡಿ ಅಂತ ತಲೆಗೆ ಕಣ್ಣು ಮಡಗಿ ಹೇಳಿಸಿದ. ನಾನು ಅವನು ಎದುರು ಹಾಗೆ ಹೇಳಿದೆ. ಅವ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದ್ದ, ಮತ್ತು ನನ್ನ ಜೊತೆ ಬಲವಂತವಾಗಿ ಮದುವೆ ಆದ. ಆದರೆ ನನಗೆ ಗೊತ್ತಿಲ್ಲ ನನ್ನ ಸ್ಟೋರಿಯಿಂದ ಅವ್ನಿಗೇನಾಗಿದೆ, ಏನು ಕೊಟ್ಟಿದ್ದಾನೆ, ಏನು ಕಳ್ಕೊಂಡಿದ್ದಾನೆ ಅಂತ ಇನ್ನು ಮುಂದೆ ಗೊತ್ತಾಗುತ್ತೆ. ಈ ಸ್ಟೋರಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.